ಕನ್ನಡ ಚಿತ್ರರಂಗದ ಮೇರುನಟ ಯಜಮಾನ ಅಭಿಮಾನಿಗಳ ಪಾಲಿನ ಸಾಹಸ ಸಿಂಹ ಅಭಿನವ ಭಾರ್ಗವ ಮೈಸೂರು ರತ್ನ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇವತ್ತೊಂದು ರೀತಿಯಾದಂತ ಹಬ್ಬ. ಆದರೆ ಈ ಸಂದರ್ಭದಲ್ಲಿ ಅವರಿಗೆ ಕಿರುಕುಳ ಕೊಟ್ಟಂತ ಆರೋಪವನ್ನು ಕೇಳಿ ಬಂದಿದೆ. ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಪೊಲೀಸರಿಂದ ಅಡ್ಡಿನ ಅನ್ನುವಂತ ಪ್ರಶ್ನೆ. ಮೈಸೂರು ಪೊಲೀಸರ ವಿರುದ್ಧ ವಿಷ್ಣು ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಕ್ಚುಲಿ ತಾಳ್ಮೆಗೆ ಎಲ್ಲವನ್ನು ಸಹಿಸಿಕೊಳ್ಳೋಕೆ ಮತ್ತೊಂದು ಹೆಸರೇ ಯಾವುದಾದ್ರೂ ಅಭಿಮಾನಿಗಳಿದ್ರೆ ಅದು ವಿಷ್ಣುವರ್ಧನ್ ಅಭಿಮಾನಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಆ ಅಭಿಮಾನಿಗಳಿಗೆ ಕಿರುಕುಳ ಕೊಟ್ರ ಅನ್ನುವಂಥ ಒಂದು ಪ್ರಶ್ನೆ ಇದೆ. ವಿಷ್ಣುವರ್ಧನ್ ಬದುಕಿದ್ದಾಗ ಅವರಿಗೆ ತೊಂದರೆಯನ್ನ ಕೊಟ್ಟರು, ಅದೇ ರೀತಿ ಈಗಲೂ ಕೂಡ ತೊಂದರೆಯನ್ನ ಕೊಡ್ತಿದ್ದಾರೆ, ಅನ್ನ ಸಂತರ್ಪಣೆಗೆ ಅಡ್ಡಿ ಮಾಡಿದ್ದಾರೆ ಅಂತ ಅಭಿಮಾನಿಗಳು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಪೊಲೀಸರ ಭಯಕ್ಕೆ ನಾವು ಕರೆದುಕೊಂಡು ಬಂದಿದ್ದಂಥ ಭಟ್ರು ಓಡಿ ಹೋದ್ರು. ನಮ್ಮ ಮನೆ ದುಡ್ಡನ್ನು ಹಾಕಿ ನಾವು ಅನ್ನದಾನವನ್ನ ಮಾಡ್ತಾ ಇದೀವಿ ಅಂದ್ರೂ ಕೂಡ ಅನುಮತಿಯನ್ನ ಕೊಡ್ತಾ ಇಲ್ಲ ಅಂತ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಕಸ್ಮಾತ್ ಈ ಆರೋಪ ನಿಜವಾಗಿದ್ರೆ ನಿಜಕ್ಕೂ ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು ಅತಿ ದೊಡ್ಡ ತಪ್ಪು. ಯಾಕೆಂದ್ರೆ ತಾಳ್ಮೆಯನ್ನ ವಹಿಸ್ಕೊಂಡು ಅಲ್ಲಿ ನಡೀತಾ ಇದೆಯಲ್ಲ ಇವತ್ತು ಸ್ಮಾರಕ ಲೋಕಾರ್ಪಣೆ, ಅಭಿಮಾನಿಗಳು ದುಡ್ಡನ್ನ ಹಾಕಿ ಖರ್ಚನ್ನ ಮಾಡಿಕೊಂಡು ಬೆಂಗಳೂರಿಂದ ಮೈಸೂರಿಗೆ ಜಾಥವನ್ನ ಮಾಡ್ತಾ ಬೆಂಗಳೂರಿಂದ ಮೈಸೂರಿಗೂ ಬ್ಯಾನರ್ಗಳನ್ನ ಬಂಟಿಂಗ್ಸ್ಗಳನ್ನ ದೊಡ್ಡ ದೊಡ್ಡ ಕಟೌಟ್ಗಳನ್ನ ನಿಲ್ಲಿಸಿ ಎಲ್ಲದಕ್ಕೂ ಕೂಡ ಖರ್ಚು ಮಾಡ್ತಾ ಇರುವಂಥದ್ದು ಯಾರ ಸಹಾಯನೂ ಕೂಡ ಅಲ್ಲ, ಅಭಿಮಾನಿಗಳು ಮಾತ್ರ ತಮ್ಮ ಒಂದು ಸ್ವಂತ ದುಡ್ಡಿನಲ್ಲಿ ಖರ್ಚನ್ನ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅನ್ನ ಸಂತರ್ಪಣೆಯನ್ನ ಮಾಡ್ತಾ ಇದ್ದಾರೆ, ರಕ್ತದಾನ ಶಿಬಿರವನ್ನ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೂ ಟಾರ್ಚರ್ ಅಂತೆ. ನಾವು ವಿಷ್ಣುವರ್ಧನ್ ಅಭಿಮಾನಿಗಳನ್ನ ನಮ್ಮ ಪ್ರತಿನಿಧಿ ಸತೀಶ್ ಈ ಸಂದರ್ಭದಲ್ಲಿ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಬದುಕಿದ್ದಾಗ ಚಿತ್ರರಂಗದಲ್ಲಿ ಸಾಕಷ್ಟು ಅವಮಾನ, ಸಾಕಷ್ಟು ನೋವು, ಸಾಕಷ್ಟು ಹಿಂಸೆಗಳನ್ನು ಅನುಭವಿಸಿದ್ರು. ಅವರು ಹೋದ ನಂತರವೂ ಕೂಡ ಸಾಕಷ್ಟು ಅವಮಾನಗಳಾಯಿತು. 13 ವರ್ಷಗಳು ತಗೊಂಡ್ರು ಅವರ ಒಂದು ಸ್ಮಾರಕನ ಮಾಡೋದಕ್ಕೆ ಅನ್ನುವಂಥ ನೋವು ಅವರ ಅಭಿಮಾನಿಗಳಲ್ಲಿತ್ತು. ಆದರೆ ಈಗ ಅವರ ಅಭಿಮಾನಿಗಳಿಗೂ ಕೂಡ ಒಂದು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಸ್ವತಃ ವಿಷ್ಣುವರ್ಧನ್ ಅವರ ಅಭಿಮಾನಿಗಳೇ ಮಾಡ್ತಿದ್ದಾರೆ. ಯಾಕೆ ಇವತ್ತು ಮೈಸೂರಿನಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕ ಲೋಕಾರ್ಪಣೆ ಆಗ್ತಿದೆ. ಈ ಒಂದು ಸ್ಮಾರಕದ ಲೋಕಾರ್ಪಣೆಗೆ ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಬರ್ತಿದ್ದಾರೆ. ಬರುವಂಥ ಅಭಿಮಾನಿಗಳಿಗೆ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರಿನ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಏನು ವಿಷ್ಣು ಸೇನೆ ಏನಿದೆ ಆ ಸೇನೆ ಇಲ್ಲಿಗೆ ಬರುವಂಥ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಆದರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಸಿಪ್ಪೆಯನ್ನು ಬಿಡಿಸಿರುವಂಥ ಈರುಳ್ಳಿ ಇರ್ಬೋದು, ಬಟಾಣಿ, ಬೆಳ್ಳುಳ್ಳಿ, ಸೊಪ್ಪು, ತರಕಾರಿ ಎಲ್ಲ ಇದೇ ರೀತಿ ಇದೆ. ಆದರೆ ಯಾವುದೂ ಕೂಡ ಅಡುಗೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಕಾರ್ಯಕ್ರಮಕ್ಕೆ CM ಬರ್ತಾ ಇರೋ ಕಾರಣ ಪ್ರೋಟೋಕಾಲ್ ಇದೆ. ಇಲ್ಲಿ ಯಾರು ಅಡುಗೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿನ ಪೊಲೀಸರು ನಮಗೆ ಅವಕಾಶವನ್ನು ಮಾಡೋದಕ್ಕೆ ಬಿಡಲಿಲ್ಲ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಅಭಿಮಾನಿಗಳಿಗೆ ಇಲ್ಲಿಗೆ ಬರ್ತಿರುವಂಥ ಅಭಿಮಾನಿಗಳಿಗೆ ನಾವು ಅನ್ನದಾನದ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಆದರೆ ಅದಕ್ಕೆ ಇಲ್ಲಿನ ಪೊಲೀಸರು ಒಂದು ಅನುಮತಿಯನ್ನು ಕೊಟ್ಟಿಲ್ಲ ಅನ್ನುವಂಥ ನೋವಿನಲ್ಲಿದ್ದಾರೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು. ಈಗ ನನ್ನ ಜೊತೆಯಲ್ಲೇ ವಿಷ್ಣು ಸರ್ ಅವರ ಅಭಿಮಾನಿಯಾದಂಥ ಲೋಕೇಶ್ ಗೌಡ್ರಿದ್ದಾರೆ. ಏನು ಅಭಿಮಾನಿಗಳಿಗೆ ಒಂದು ಊಟದ ವ್ಯವಸ್ಥೆ ಮಾಡೋದಕ್ಕೆ ಒಂದು ಸಿದ್ಧತೆ ಮಾಡ್ಕೊಂಡಿದ್ರು. ಈಗ ಆ ಸಿದ್ಧತೆ ಒಂದು ಅದಕ್ಕೆ ಅವಮಾನ ಒಂದು ಅವಕಾಶವನ್ನು ಕೊಟ್ಟಿಲ್ಲ. ಇದರಿಂದ ಅವರ ಅಭಿಮಾನಿಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಬೇಸರ ಇದೆ ಅನ್ಬೋದು. ಈಗ ಅವ್ರನ್ನ ನಾನೇ ಮಾತಾಡಿಸ್ತೀನಿ. ಸರ್, ಎಲ್ಲ ಅದೇ ರೀತಿ ಇದೆ. ಯಾವ ಒಂದು ಕಾರಣಕ್ಕೋಸ್ಕರ ಇಲ್ಲಿನ ಪೊಲೀಸರು ಇಲ್ಲಿ ಅನ್ನದಾನಕ್ಕೆ ವ್ಯವಸ್ಥೆಗೆ ನಿಮಗೆ ಅನುಮತಿ ಕೊಟ್ಟಿಲ್ಲ? ಏಕಾಏಕಿ ಸರ್, ನನಗೆ 6:30 7 ಗಂಟೆಗಾರು ಹೇಳಿದ್ರೆ ಎಲ್ಲವನ್ನು ಪ್ರಿಪೇರ್ ಮಾಡ್ಬೋದು ಸರ್. ರಾತ್ರಿ 9 ಗಂಟೆ ಬಂದ್ಬಿಟ್ಟು DCP ಸಾಹೇಬ್ರವರೆಲ್ಲ ಏನು ಮಾಡ್ತಾರೆ ಅಂದರೆ, ಇಲ್ಲಪ್ಪ ಇಲ್ಲಿ ಮಾಡೋಕ್ಕಾಗಲ್ಲ, ನನಗೆ SP ಮೇಡಮ್ ಇಂದ IGP ಇಂದ ನನಗೆ ಇಲ್ಲಿ ತೊಂದರೆ ಆಯ್ತಾ ಇದೆ, ಮೆಸೇಜ್ ಬಂದಿದೆ, ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾರೆ ಸರ್. ಇನ್ನು ಸಾಹೇಬರು ಬರೋದು 1 ಗಂಟೆ ಆಯ್ತು ಸರ್. ಈಗ ಮಾಡ್ತಾ ಇರೋದೇ ಅಭಿಮಾನಿಗಳಿಗೋಸ್ಕರ ಅನುದಾನ. ಯಾಕಂದರೆ ಇಲ್ಲೆಲ್ಲ ವ್ಯವಸ್ಥೆ ಇಲ್ಲ ಸರ್, ನಾನಾ ಜಿಲ್ಲೆಯಿಂದ ಬರ್ತಾರೆ, ಸಿಟಿಗೆ 15 ಕಿಲೋಮೀಟರ್ ದೂರದಲ್ಲಿ ಇದೆ ಸರ್. ಸ್ವಂತ ಅಮೌಂಟಿಂದ ಮಾಡಿದ್ರು ಸರ್ ನಮಗೆ ಈ ಥರ ಕಿರುಕುಳ ಕೊಡ್ತಾರೆ. ತುಂಬ ನೋವಾಯ್ತು ಸರ್. ರಾತ್ರಿ ಒಂದು ಲೋಡ್ ಸರ್ ರೇಷನ್ ತಗೊಂಡೋಗಿರೋದು ರಿಟರ್ನ್ ರಾತ್ರಿ 1 ಗಂಟೆ ರಾತ್ರಲ್ಲಿ. ನಾನು ಫೇಸ್ಬುಕ್ಕಲ್ಲಿ ಲೈವ್ ಬಿಟ್ಟಿದೆ ಈ ಥರ ಸಮಸ್ಯೆ ಆಗಿದೆ ಅಂತ. ಇಲ್ಲಿ ಭಟ್ರು ಇದ್ದವ್ರು ಸರ್, ಭಟ್ರು ಕೇಳಿದ್ರು, ಭಟ್ರು ಸಾಹೇಬ್ರು ಹೇಳಿದ್ರು ನಡಿಯಪ್ಪ ಸ್ಟೇಷನ್ಗೆ ಕೂತ್ಕೊ ಅಂತ ಹೇಳಿದ್ರು. ಅವ್ರು ಭಯ ಬಿದ್ದಿದೆ ಸರ್. 15 ಜನ ಭಟ್ರು ರಿಟರ್ನ್ ಹೋಗಿದ್ದಾರೆ ಸರ್ ರಾತ್ರಿ 10 ಗಂಟೆಯಲ್ಲಿ. ಆದರೆ ವಿಷ್ಣು ಸಾರ್ಗೆ ಇನ್ನೂ ಅವಮಾನ ಮಾಡ್ತಾವ್ರೆ ಸರ್. ಆ ಅಪ್ಪನಿಗೆ ಇನ್ನೂ ಅವಮಾನ ಮಾಡ್ತಾರೆ. ಇಲ್ಲಿ ಬಂದು ಏನೋ ಒಂದು ಸ್ಥಳದಲ್ಲಿ ಮೈಸೂರು ಇಷ್ಟಪಟ್ಟಿದ್ರು ಅಂತ ಬಂದು ಸ್ಮಾರಕ ಮಾಡ್ಕೊಂಡಿದ್ದಾರೆ. ಆ ಜಾಗದಲ್ಲಿ ಒಂದು ಅನ್ನದಾನ ಮಾಡೋಕ್ಕೂ ಇವರು ಅವಕಾಶ ಮಾಡಿಕೊಡ್ತಾ ಇಲ್ಲ, ತೊಂದರೆ ಕೊಡ್ತಾರೆ. ಅದರಿಂದ ತುಂಬ ನೋವಿನ ಸಂಗತಿ ಸರ್ ಇದು.
ನಿಜಕ್ಕೂ ಒಂದು ರೀತಿಯಲ್ಲಿ ಬೇಸರದೆ ಅಂತ ಅನ್ಬೋದು. ಯಾಕಂದ್ರೆ ಬರುವ ಅಭಿಮಾನಿಗಳಿಗೆ ತೊಂದರೆ ಆಗಬಾರ್ದು, ಯಾರು ಹೊಸದುಕೊಂಡು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅನ್ನದಾನದ ಒಂದು ಉತ್ತಮವಾದಂಥ ಒಂದು ಕೆಲಸಕ್ಕೆ ಕೈ ಹಾಕಿರೋ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಸೊ ಎಲ್ಲ ಈಗ ಯಾರು ಕೂಡ ಭಟ್ರುಗಳು ಕೂಡ ಇಲ್ಲದೆ ಇರೋ ಕಾರಣ ಸೊ ಈ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಂಥ ಈ ವಸ್ತುಗಳೆಲ್ಲ ಕೂಡ ವೇಸ್ಟ್ ಆಗ್ತಾ ಇದೆ. ಯಾಕೆ ನಮಗೆ ವಿಷ್ಣು ಸರ್ ಅವರು ಇದ್ದಾಗಲೂ ಕೂಡ ಅವ್ರಿಗೆ ತೊಂದರೆ ಕೊಡ್ತಿದ್ರು, ಈಗ ಅವರ ಅಭಿಮಾನಿಗಳಿಗೂ ಕೂಡ ಯಾಕೆ ಈ ತರದ ಒಂದು ತೊಂದರೆಯನ್ನು ಕೊಡ್ತಿದ್ದಾರೆ ಅನ್ನುವಂಥ ಒಂದು ನೋವು ವಿಷ್ಣು ಸರ್ ಅವರ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಮೈಸೂರು. ಅಭಿಮಾನಿಗಳ ಹೃದಯದಲ್ಲಿ ಅಜರಾಮರೆ ಯಾವತ್ತಿದ್ರೂ ಕೂಡ ವಿಷ್ಣುವರ್ಧನ್ ಅವರು. ಕೋಟಿ ಕೋಟಿ ಅಭಿಮಾನಿಗಳಿದ್ದಾರೆ ವಿಷ್ಣುವರ್ಧನ್ ಅವರಿಗೆ. ತಾಳ್ಮೆಯ ಪ್ರತೀಕ ಅಂತ ಹೆಸರನ್ನ ಪಡೆದಂಥವರು ಅವರ ಅಭಿಮಾನಿಗಳು ಕೂಡ ಅಷ್ಟೇ, ವಿಷ್ಣುವರ್ಧನ್ ಅವರು ಕೂಡ ಅಷ್ಟೇ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕ ಇವತ್ತು ಲೋಕಾರ್ಪಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಹಬ್ಬದ ರೀತಿಯಲ್ಲಿ ಈ ಸ್ಮಾರಕ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ಮೈಸೂರಿನಲ್ಲಿ ಇಂದು ಸ್ಮಾರಕ ಅನಾವರಣ ಆಗ್ತಾ ಇದೆ. 13 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು ವಿಷ್ಣುವರ್ಧನ್ ಅವರ ಅಭಿಮಾನಿಗಳು. ಫೈನಲಿ ಒಂದು ಪ್ರತಿಫಲ ಅಂತ ಸಿಗ್ತಾ ಇದೆ. ಎಲ್ಲರ ನಟರ ನೀವು ಸಂಘಗಳನ್ನ ಗಮನಿಸಿದ್ದೀರಾ, ಆದರೆ ಸೇನೆ ಅಂತ ಇರುವಂಥದ್ದು ವಿಷ್ಣುವರ್ಧನ್ ಅವರಿಗೆ ಮಾತ್ರನೇ, ವಿಷ್ಣು ಸೇನೆ ಅಂತ. ಆ ವಿಷ್ಣು ಸೇನೆಯವರು ಎಲ್ಲ ಕಡೆನೂ ಕೂಡ ಹಬ್ಬದ ರೀತಿಯಲ್ಲಿ ಇವತ್ತು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಬೆಂಗಳೂರಿಂದ ಮೈಸೂರಿಗೆ 1000ಕ್ಕೂ ಹೆಚ್ಚಿನ ಗಾಡಿಗಳ ಮುಖಾಂತರ ಅಭಿಮಾನಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ ಜಾಥಾದಲ್ಲಿ. ಬೊಮ್ಮಾಯಿ ಅವರಿಂದ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಸ್ಮಾರಕ. ಬೆಂಗಳೂರಿನಿಂದ ಮೈಸೂರಿಗೆ ಹೊರಟಿರುವಂಥದ್ದು ವಿಷ್ಣು ಅಭಿಮಾನಿಗಳು ತುಂಬಾ ಸಂಭ್ರಮ ಸಡಗರದಿಂದ ಸ್ಮಾರಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಮ್ಮ ಮೈಸೂರಿನಲ್ಲಿ ನಿರ್ಮಾಣ ಆಗಿರುವಂತ ಈ ಸ್ಮಾರಕ ಹೇಗಿದೆ, ಹಾಗಾದ್ರೆ ಯಾವ್ಯಾವ ರೀತಿಯಾದಂತ ವಿಶೇಷತೆಗಳಿಂದ ಕೂಡಿದೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಸತೀಶ್ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಈ ಕೈ ಕರ್ನಾಟಕದ ಆಸ್ತಿ, 5 ಬೆರಳಲ್ಲಿ ಇರೋದು ಕನ್ನಡಿಗರ 5 ಕೋಟಿ ಕನ್ನಡಿಗರ ಶಕ್ತಿ. ಈ ಬೆರಳುಗಳನ್ನ ಮುಷ್ಟಿ ಮಾಡಿ ಹೊಡೆದಂದ್ರೆ ವ್ಯಕ್ತಿ ಎದ್ದು ಬಂದ ಇತಿಹಾಸ ಚರಿತ್ರೆಲೇ ಇಲ್ಲ ಅಂತ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಕದಂಬ ಚಿತ್ರದಲ್ಲಿ ಹೇಳಿದ್ರು. ಆ ಒಂದು ಕದಂಬ ಚಿತ್ರದ ಡೈಲಾಗ್ ಇವತ್ತಿಗೂ ಕೂಡ ಸಾಹಸ ಸಿಂಹನ ಅಭಿಮಾನಿಗಳಲ್ಲಿ ಇನ್ನೂ ಜೀವಂತವಾಗಿದೆ ಎನ್ಬೋದು. ಕಳೆದ 13 ವರ್ಷಗಳಿಂದ ವಿಷ್ಣು ಸ್ಮಾರಕ ಬೇಕು ಬೇಕು ಅಂತ ಕಾಯ್ತಿದ್ದಂತ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು, ವಿಷ್ಣು ಸೈನ್ಯಕ್ಕೆ ಇವತ್ತು ಸಂಭ್ರಮದ ದಿನ ಅಂತ ಅನ್ಬೋದು. ಸೊ ಕೊನೆಗೂ ಸರ್ಕಾರ ಸಾಹಸ ಸಿಂಹನ ಸ್ಮಾರಕವನ್ನು ಇವತ್ತು ಲೋಕಾರ್ಪಣೆ ಮಾಡ್ತಿದೆ. ಸೊ ಈಗ ಸದ್ಯಕ್ಕೆ ನಾವು ನೋಡ್ತಾ ಇರುವಂತಹ ಜಾಗ ವಿಷ್ಣುವರ್ಧನ್ ಅವರ ಸ್ಮಾರಕ ಅನ್ಬೋದು. ಪುತ್ಥಳಿ, ಒಂದು 7 ಅಡಿಯ ಒಂದು ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿರುವಂತಹ ಒಂದು ಪುತ್ಥಳಿ ಇದೆ. ಆ ಒಂದು ಪುತ್ಥಳಿಯಲ್ಲಿ ಇರುವಂತಹ ಸ್ಥಳದಲ್ಲೇ ವಿಷ್ಣು ಸರ್ ಅವರ ಒಂದು ಚಿತಾಭಸ್ಮ ಏನಿದೆ ಅದೊಂದು ಬೂದಿಯನ್ನು ತಂದು ಇಲ್ಲಿಟ್ಟು ಆ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಒಂದು ಪುತ್ಥಳಿಯನ್ನ ನಿರ್ಮಾಣ ಮಾಡಿರುವಂತದ್ದು. ಸಾಹಸ ಸಿಂಹನ ಕೈಯಲ್ಲಿ ಸದಾ ಕಂಗೊಳಿಸ್ತಿದ್ದಂತ ಒಂದು ಖಡ್ಗ ಇತ್ತು, ಒಂದು ಕಡಗ ಇತ್ತು. ಆ ಖಡ್ಗದ ರೀತಿಯಲ್ಲೇ ಆ ಕೊಳದಲ್ಲಿ ಅದನ್ನು ನಿರ್ಮಾಣ ಮಾಡುವ ಮುಖಾಂತರ ಈ ಒಂದು ಸ್ಮಾರಕದ ಒಂದು ವಿಶೇಷತೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ ಅಂತ ಅನ್ಬೋದು. ಅವರ ಸಿನಿಮಾಗಳ ಒಂದು ಡೈಲಾಗ್ ಅನ್ನು ಈ ಒಂದು ಸ್ಮಾರಕದ ಸ್ಥಳದಲ್ಲಿ ಮಾಡಿರುವಂತದ್ದು. ಇನ್ನು ಸ್ಮಾರಕದ ಒಳಗಡೆ ಈ ಒಂದು ಡೈಲಾಗ್ ಇರುವಂತದ್ದು, ಮತ್ತೆ ವಿಷ್ಣು ಸರ್ ಬಳಸ್ತಿದ್ದಂತ ಒಂದು ಖಡ್ಗ ಇರ್ಬೋದು, ಪುತ್ಥಳಿ ಇರೋದಾದ್ರೆ, ಇನ್ನು ಸ್ಮಾರಕದ ಹಿಂಭಾಗದಲ್ಲೇ ಒಂದು ಆಡಿಟೋರಿಯಂ ಅದರ ಜೊತೆಗೆ ಒಂದು ಫೋಟೋ ಗ್ಯಾಲರಿ ಕೂಡ ಇರೋದು. ಇನ್ನು ಕೆಲವೇ ಗಂಟೆಗಳಲ್ಲಿ ಸಾಹಸ ಸಿಂಹನ ಒಂದು ಸ್ಮಾರಕ ಅಭಿಮಾನಿಗಳಿಗೆ ಸಿಗಲಿದೆ ಅಂತಾನೆ ಹೇಳ್ಬೋದು. ವಿಷ್ಣುವರ್ಧನ್ ಅವರು ನಮ್ಮನಾಗಲಿ 13 ವರ್ಷಗಳು ಕಳೆದಿದ್ರು ಕೂಡ ಅವರ ನೆನಪು ಕೂಡ ಇದುವರೆಗೂ ಕೂಡ ಜೀವಂತವಾಗಿದೆ. ಆದರೆ ಅವರ ಅಭಿಮಾನಿಗಳಲ್ಲಿ ಒಂದು ನೋವಿತ್ತು. ಆ ನೋವು ಏನಂತ ಅಂತಂದ್ರೆ ವಿಷ್ಣು ಸ್ಮಾರಕ ಆಗಿಲ್ವಲ್ಲ ಅಂತ ಒಂದು ನೋವಿತ್ತು. ಆದರೆ ಆ ನೋವಿಗೆ ಇವತ್ತು ಮುಲಾಮ್ ಸಿಕ್ಕಿದೆ ಅಂತ ಅನ್ಬೋದು. ಸೊ ಕೊನೆಗೂ 4-5 ಸರ್ಕಾರಗಳ ಬದಲಾವಣೆಯ ನಂತರ ಈಗ ಕೊನೆಗೂ ವಿಷ್ಣು ಸ್ಮಾರಕ ಸಿದ್ಧವಾಗಿದೆ. ಇನ್ನು ಆ ಸ್ಮಾರಕದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅನ್ನುವಂಥದ್ದು ನಾವು ಗಮನಿಸೋದಾದರೆ ಸದ್ಯಕ್ಕೆ ನಾವು ಇಲ್ಲಿ ನೋಡ್ತಾ ಇರ್ಬೋದು. ಸ್ಮಾರಕದ ಒಳಗಡೆ ವಿಷ್ಣು ವರ್ಧನ್ ಅವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಫೋಟೋಗಳನ್ನು ನೋಡ್ಬೋದು. ಈ ಒಂದು ಫೋಟೋ ಗ್ಯಾಲರಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಬದುಕು, ಅಂದರೆ ಅವರ ಸಿನಿಮಾದ ಬದುಕಿರ್ಬೋದು ಮತ್ತು ಅವರ ವೈಯಕ್ತಿಕ ಬದುಕು ಇರ್ಬೋದು, ಆ ಎರಡರ ಬದುಕಿನ ಒಂದಷ್ಟು ಕೆಲವರಿಗೆ ತಿಳಿಯದಂತಹ ಒಂದಷ್ಟು ಘಟನೆಗಳು ನೆನಪಿಸುವಂತಹ ಒಂದಷ್ಟು ಫೋಟೋಗಳನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು. ಆ ಒಂದು ಸಿನಿಮಾಗಳ ಒಂದು ಸಂಪೂರ್ಣ ಮಾಹಿತಿ ಒಂದು ಫೋಟೋಗಳ ಮುಖಾಂತರ ಅವರ ಅಭಿಮಾನಿಗಳಿಗೆ ಸಿಗುತ್ತೆ. ಇನ್ನು ಈ ಒಂದು
ಸ್ಮಾರಕಕ್ಕೆ ಬಂದರೆ ಇದನ್ನೆಲ್ಲವನ್ನು ನೋಡುವಂಥ ಒಂದು ಅದ್ಭುತವಾದಂತಹ ಒಂದು ವಿಚಾರಗಳು ಅವರ ಅಭಿಮಾನಿಗಳು ಸಿಗುತ್ತೆ. ಇನ್ನು ಇದು ಕೇವಲ ಸಿನಿಮಾದ ಒಂದು ಫೋಟೋ ಅಷ್ಟೇ ಅಲ್ಲ, ಅವರ ವೈಯಕ್ತಿಕ ಬದುಕಿನ ಒಂದಷ್ಟು ಅವರ ಅಭಿಮಾನಿಗಳಿಗೆ ಆಗಲಿ ಯಾರಿಗೂ ತಿಳಿಯದಂತಹ ಒಂದಷ್ಟು ಫೋಟೋಗಳು ಕೂಡ ಈ ಒಂದು ಫೋಟೋ ಗ್ಯಾಲರಿಯಲ್ಲಿ ನಾವು ನೋಡ್ಬೋದು. ಸೊ ಒಟ್ಟಾರೆ ಒಂದು 13 ವರ್ಷಗಳ ನಂತರ ವಿಷ್ಣುವರ್ಧನ್ ಅವರ ಸ್ಮಾರಕ ಇವತ್ತು ಲೋಕಾರ್ಪಣೆ ಆಗ್ತಿದ್ರು ಕೂಡ ಆ ಸ್ಮಾರಕದಲ್ಲಿ ಒಂದು ರೀತಿಯಲ್ಲಿ ಆದಂಥ ಒಂದು ವಿಶೇಷ ಇದೆ ಅಂತ ಅನ್ಬೋದು. ಏನಕ್ಕೆ ಅಂತಂದರೆ 13 ವರ್ಷಗಳಲ್ಲಿ ವಿಷ್ಣುವರ್ಧನ್ ಅವರ ಎಷ್ಟೋ ಒಂದು ನೆನಪುಗಳು, ಅವರ ಬಗ್ಗೆ ಇದ್ದಂಥ ವಿಚಾರಗಳು ಎಷ್ಟೋ ಜನಕ್ಕೆ ತಿಳಿದಿರಲಿಲ್ಲ. ಸೊ ಆದರೆ ಈ ಒಂದು ಸ್ಮಾರಕಕ್ಕೆ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಿಷ್ಣುವರ್ಧನ್ ಅವರ ಒಂದಷ್ಟು ವಿಚಾರಗಳು ಈ ಒಂದು ಸ್ಮಾರಕದಲ್ಲಿ ಇರುವಂತಹ ಈ ಫೋಟೋ ಗ್ಯಾಲರಿಯಿಂದ ಒಂದಷ್ಟು ವಿಚಾರಗಳು ಅವರ ಅಭಿಮಾನಿಗಳಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸತೀಶ್, ನ್ಯೂಸ್ 18 ಕನ್ನಡ. ದೇವೇಗೌಡರ ಕುಟುಂಬದಲ್ಲಿ ತಲ್ಲಣ ಸೃಷ್ಟಿ ಮಾಡಿದಂಥ ಒಂದು ಹೇಳಿಕೆ ಅದು ಆಗಬಾರ್ದಿತ್ತು. ಅನಿರೀಕ್ಷಿತ ಹೇಳಿಕೆಗಳು ಬಂದಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವ ರೀತಿಯಲ್ಲೇ ಬಿಂಬಿತ ಆಗ್ತಾ ಇದೆ ದೇವೇಗೌಡರ ಫ್ಯಾಮಿಲಿಯಲ್ಲಿ. ಹಾಸನ JDS ಟಿಕೆಟ್ಗೋಸ್ಕರ ವಾರ್ ನಡೆದಂತೆ ಕಾಣಿಸ್ತಾ ಇದೆ ದೇವೇಗೌಡರ ಫ್ಯಾಮಿಲಿಯಲ್ಲಿ. ಹಾಸನ ಟಿಕೆಟ್ಗಾಗಿ ಬೀದಿಗೆ ಬಂದಿರುವಂಥದ್ದು ಕುಟುಂಬ ಜಗಳ. ಬಿಕಾಸ್ ನಿನ್ನೆ ರೇವಣ್ಣ ಪುತ್ರರು ಚಿಕ್ಕಪ್ಪನಿಗೆ ಟಾಂಗನ್ನು ಕೊಟ್ಬಿಟ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಒಂದು ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಇರುವಂತ ವೈಮನಸ್ಸು ಕೂಡ ಬಿಂಬಿತ ಆಗ್ಬಿಡ್ತಾ ಅಂತ. ಯಾಕೆಂದ್ರೆ ಒಂದ್ ಕಡೆ ಚಿಕ್ಕಪ್ಪ ಇಡೀ ರಾಜ್ಯದಾದ್ಯಂತ ಸುತ್ತಿ ತನ್ನ ಪಕ್ಷವನ್ನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ರೆ, ಇನ್ನು ಒಂದ್ ಕಡೆ ಒಂದು ಟಿಕೆಟ್ಗೋಸ್ಕರ ರೇವಣ್ಣ ಫ್ಯಾಮಿಲಿಯವರು ತನ್ನ ಚಿಕ್ಕಪ್ಪನಿಗೆ ಅಂದ್ರೆ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಕೊಟ್ಟಂತ ಹೇಳಿಕೆ ಚಿಕ್ಕಪ್ಪನಿಗೆ ಮುಜುಗರವನ್ನ ತಂದಿಟ್ಟಿದೆ. ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಈ ವಿಚಾರವನ್ನ ಅಂತ, ಏನಾಗ್ಬೋದು, ಈ ವಿಚಾರ ಎಲ್ಲಿಗೆ ಹೋಗಿ ತಲುಪೋದು? JDS ನಲ್ಲೇ ಇದೊಂದು ತಲ್ಲಣವನ್ನ ಸೃಷ್ಟಿ ಮಾಡಿದೆ. ಪೃಥ್ವಿರಾಜ್ ಹಾರನಹಳ್ಳಿ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ದಳ್ಳೂರಿ ಇಡೀ ದಳಪತಿಗಳ ಕುಟುಂಬವನ್ನ ವಿಲವಿಲ ಒದ್ದಾಡುವಂತೆ ಮಾಡಿರುವಂತದ್ದು. ನಿನ್ನೆ ಸೂರಜ್ ರೇವಣ್ಣರವರು ಇಲ್ಲಿ ಯಾರು ಮುಖ್ಯರಲ್ಲ ಅನ್ನೋ ಮುಖಾಂತರ ಸ್ವಂತ ಚಿಕ್ಕಪ್ಪ HD ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಟ್ಟಿರುವಂತದ್ದು ಇಡೀ ಕುಟುಂಬದಲ್ಲಿ ಮತ್ತಷ್ಟು ದಳ್ಳೂರಿಗೆ ಕಾರಣವಾಗಿರುವಂತದ್ದು. ಈ ಎಲ್ಲಾ ಕಾರಣಕ್ಕಾಗಿ ಮಾಜಿ ಪ್ರಧಾನಿ HD ದೇವೇಗೌಡರು ಈಗ ರಂಗ ಪ್ರವೇಶ ಮಾಡಿರುವಂತದ್ದು. ನಿನ್ನೆ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣಗೆ ನಿರಂತರವಾಗಿ ಕರೆ ಮಾಡಿ ಮಾತನಾಡಿರ್ತಕ್ಕಂಥ HD ದೇವೇಗೌಡರು ಈಗಾಗಲೇ ಪಂಚರತ್ನ ಯಾತ್ರೆ ತನ್ನದೇ ಆದ ಒಂದು ಯಶಸ್ಸನ್ನ ಪಡೆದುಕೊಂಡು ಮುನ್ನುಗ್ತಿರುವಂತದ್ದು. ಇಡೀ ರಾಜ್ಯದಲ್ಲಿ HD ಕುಮಾರಸ್ವಾಮಿ ಅವರು ತಾವೊಬ್ಬರೇ ಏನ್ ಕಷ್ಟಪಟ್ಟು ಪಕ್ಷವನ್ನ ಮುನ್ನಡೆಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಪಂಚರತ್ನ ಯಾತ್ರೆ ಕೂಡ ಯಶಸ್ವಿಯಾಗಿದೆ. ಇಂಥ ಸಂದರ್ಭದಲ್ಲಿ ತಾವು ಪಕ್ಷ ಮತ್ತು ಕುಮಾರಸ್ವಾಮಿಗೆ ಡ್ಯಾಮೇಜ್ ಆಗುವಂತ ಯಾವುದೇ ರೀತಿ ಹೇಳಿಕೆಯನ್ನು ಕೊಡಬಾರದು. ಒಂದು ವೇಳೆ ನೀವು ಕೊಟ್ಟಂತ ಹೇಳಿಕೆಗಳು ಇಡೀ ಪಕ್ಷಕ್ಕೆ ಅದು ಮುಳುವಾಗುತ್ತೆ ಮತ್ತು ವಿರೋಧಿಗಳಿಗೆ ಇದು ಅಸ್ತ್ರವಾಗುತ್ತೆ. ಹಾಗಾಗಿ ಇನ್ನು ಮುಂದೆ ಯಾರು ಕೂಡ HD ಕುಮಾರಸ್ವಾಮಿ ವಿರುದ್ಧ ಪಕ್ಷದ ಕೆಲ ನಿರ್ಧಾರಗಳ ವಿರುದ್ಧ ಯಾರು ಮಾತನಾಡಬಾರ್ದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಸ್ವತಃ HD ರೇವಣ್ಣ ಹಾಗೂ ಸೂರಜ್ ರೇವಣ್ಣರಿಗೆ ತಾಳ್ಮೆಯ ಮತ್ತು ರಾಜಕೀಯ ನೀತಿ ಪಾಠವನ್ನು ಬೋಧಿಸಿರ್ತಕ್ಕಂಥ HD ದೇವೇಗೌಡರು ಯಾವುದೇ ಕಾರಣ ಕೂಡ ಇನ್ನು ಮುಂದೆ ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದು ಅಂತ ಹೇಳಿ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ HD ಕುಮಾರಸ್ವಾಮಿ ಕೂಡ ಕೆಲವೊಂದ್ ಕಡೆ ಸೂರಜ್ ರೇವಣ್ಣ ಹೇಳಿಕೆಗೆ ಪ್ರತಿಯಾಗಿ ನಮ್ಮ ಮಕ್ಕಳು ಮನೆ ಮಕ್ಕಳು ಮಾತಾಡ್ತಾ ಮುಖಾಂತರ ಇಡೀ ಪ್ರಕರಣವನ್ನ ತಣ್ಣಗಾಗಿಸುವ ಪ್ರಯತ್ನವನ್ನ ಮಾಡುವಂತದ್ದು. ಒಟ್ಟಾರೆ ಕುಟುಂಬದಳ್ಳೂರಿ ಬೀದಿಗೆ ಬರಬಾರ್ದು ಅನ್ನೋದು ದೇವೇಗೌಡರ ಒಂದು ದೇವೇಗೌಡರವರ ಮೂಲ ಒಂದು ಇಷ್ಟ ಆಗಿರ್ತಕ್ಕಂಥ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಕುಟುಂಬದ ವಿಚಾರ ಟಿಕೆಟ್ಗಾಗಿ ಬೀದಿಗೆ ಬಂದು ಅದು ರಾಜಕೀಯ ಅಸ್ತ್ರ ಆಗ್ಬಾರ್ದು ಎಂಬ ಕಾರಣಕ್ಕಾಗಿ ಸ್ವತಃ ಮಾಜಿ ಪ್ರಧಾನಿ HD ದೇವೇಗೌಡರು ಇದೀಗ ಮಧ್ಯಪ್ರವೇಶ ಮಾಡುವಂತದ್ದು. ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣರವರಿಗೆ ಕರೆ ಮಾಡಿ ಎಲ್ರಿಗೂ ಯಾರು ಕೂಡ ಬಹಿರಂಗ ಹೇಳಿಕೆಯನ್ನು ಕೊಡಬಾರ್ದು, ಡ್ಯಾಮೇಜ್ ಆಗುವಂತ ಹೇಳಿಕೆಯನ್ನು ಕೊಡಬಾರ್ದು, HD ಕುಮಾರಸ್ವಾಮಿ ವಿರುದ್ಧ ಮಾತನಾಡಬಾರ್ದು ಖಡಕ್ ಅಪ್ಪಣೆಯನ್ನು ಕೊಟ್ಟಿರುವಂತದ್ದು. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಿಶ್ವ ಈ ಕ್ಷಣದವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.